ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಕಲಗದ್ದೆಯಲ್ಲಿ ಕಾಡು ಹಂದಿ ದಾಳಿ ನಡೆಸಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕೆರವಾಡ ಗ್ರಾಮದ 45 ವರ್ಷದ ರೈತ ಪರಶುರಾಮ್ ಕರಡಿ ದಾಳಿಗೆ ಗಾಯಗೊಂಡ ರೈತ. ಗುರುವಾರ ಬೆಳಗ್ಗೆ ಸುಮಾರು 9:30 ವೇಳೆಗೆ ಪರಶುರಾಮ್ ದನಕರುಗಳಿಗೆ ಮೇವು ತರಲು ಕಬ್ಬಿನ ಗದ್ದೆಗೆ ತೆರಳಿದ್ದರು. ಈ ವೇಳೆ ಕಬ್ಬಿನ ಗದ್ದೆಯಲ್ಲಿದ್ದ ಕಾಡು ಹಂದಿಯೊಂದು ಏಕಾಏಕಿ ಅವರ ಮೇಲೆ ದಾಳಿ ನಡೆಸಿದೆ. ಕಾಡು ಹಂದಿಯ ದಾಳಿಯಿಂದ ರೈತನ ಸೊಂಟ ಹಾಗೂ ಕಾಲಿನ ಭಾಗಕ್ಕೆ ಗಾಯಗಳಾಗಿವೆ. ದಾಳಿಯಿಂದ ಗಾಯಗೊಂಡ ಪರಶುರಾಮ್ರನ್ನ ಸ್ಥಳೀಯರು ಹಾಗೂ ಕುಟುಂಬಸ್ಥರು ಕೂಡಲೇ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ತಿಳಿದು ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಕಾಡು ಹಂದಿ ದಾಳಿ ನಡೆಸಿರುವ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಮಾಹಿತಿ ರವಾನಿಸಲಾಗಿದೆ. ಕಬ್ಬಿನ ಗದ್ದೆ ಸೇರಿದಂತೆ ಕೃಷಿ ಪ್ರದೇಶಗಳಿಗೆ ಕಾಡು ಪ್ರಾಣಿಗಳ ಓಡಾಟದಿಂದ ರೈತರು ಹಾಗೂ ಕೃಷಿ ಕಾರ್ಮಿಕರಲ್ಲಿ ಆತಂಕ ಹೆಚ್ಚಾಗಿದ್ದು, ಅರಣ್ಯ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಪರಶುರಾಮ್ ಅರ್ಜುನ್ ಕದಂ ಏನಾಯ್ತು? ಕಾಡಂದಿ ಬಂದು ಹೊಡೆದಾಗ ಹುಲ್ಲು ಕೊಯ್ಲಿಕ್ಕಂತ ಹೋಗಿದ್ದೆ ಕಬ್ಬಿನಲ್ಲಿ ಸಕ್ಕಲ್ಗ ಹತ್ರ ಸಕ್ಕಲ್ಗ ಅಲ್ಲೇ ಕಾಡಂದಿ ಬಂದು ಬೆನ್ನ ಹೊಡಿತು. ಇಲ್ಲಿ ಎಲ್ಲಿಗೆ ಲೇಟ್ ಆಗಿದೆ? ಇಲ್ಲಿಗೆ ಇತ್ತು ಕುಂಡಿಲ್ಲಿ ಸರ್ ಆ ಕಡೆ